ಇನ್ನು ಸಚಿವ ಬಿ ನಾಗೇಂದ್ರ ಅವರ ತವರು ಬಳ್ಳಾರಿಯಲ್ಲಿಯೂ ಕೂಡ ಭಾರಿ ಐಡ್ರಾಮಾ ಶುರುವಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹಗಳು ಸ್ಫೋಟಗೊಂಡಿದೆ. ಬಳ್ಳಾರಿಯಲ್ಲೂ ಕೂಡ ನಾಗೇಂದ್ರರ ವಿರುದ್ಧ ರಣಕಹಳೆಯನ್ನ ಬಿಜೆಪಿಗರು ಮೊಳಗಿಸಿದ್ದಾರೆ. ಬಳ್ಳಾರಿಯಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜನಾರ್ದನ ರೆಡ್ಡಿಗೆ ಹೊಟ್ಟೆ ಕಿಚ್ಚು ಎನ್ನುತ್ತಿದ್ದಾರೆ. ನಾಗೇಂದ್ರ ಹಾಳಾಗಲಿ ಎಂದು ಯಾವತ್ತೂ ಹೇಳಲ್ಲ. ನಾಗೇಂದ್ರ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ವಾಗ್ದಾಳಿ. ಮಾಜಿ ಸ್ನೇಹಿತ ಜನಾರ್ದನ ರೆಡ್ಡಿಯವರ ಅಖಾಡದಲ್ಲೇ ಗರಡಿಯಲ್ಲೇ ಬೆಳೆದಂಥ ಹುಡುಗ ನಾಗೇಂದ್ರ. ರಾಮುಲು, ನಾಗೇಂದ್ರ, ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಅವರ ಗರಡಿಯಲ್ಲಿ ಬೆಳೆದವರು. ಒಂದು ಕಾಲದಲ್ಲಿ ಬಿಜೆಪಿಯಲ್ಲಿದ್ದಾಗ ಆ ಕಾಲಘಟ್ಟದ ಗಂಡ ಹೆಂಡತಿ ಅಂತ ಹೇಳಬೇಕು, ಜನಾರ್ದನ ರೆಡ್ಡಿ ಮತ್ತು ನಾಗೇಂದ್ರ. ಸೊ ಈಗ ಬದ್ಧ ವೈರಿಗಳಾಗಿದ್ದಾರೆ. ಅದೇನೇ ಇರಲಿ, ಜನಾರ್ದನ ರೆಡ್ಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಒಂದಷ್ಟು ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿಯೂ ಕೂಡ ಮಾತನಾಡಿದ್ದಾರೆ. ನನ್ನ ಹಾಳು ಬಯಸುವವರು ಒಳ್ಳೆಯದಾಗಲಿ ಅಂತಲೂ ಕೂಡ ಆಶಿಸಿದಾರಂತೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವ್ರನ್ನ ಯಾಕೆ ಕೈ ಬಿಟ್ರು? ಡಿ ಕೆ ಶಿವಕುಮಾರ್ ಇವಾಗ ಯಾಕೆ ತಗೊಂಡ್ರು? ಅಂದರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಬೊಕ್ಕಸಕ್ಕೆ ನೇರವಾಗಿ ಕೈ ಹಾಕಿ ಲೂಟಿ ಮಾಡಿರುವಂಥ ಪ್ರಕರಣ ಇದಾಗಿರೋ ಕಾರಣ ಸಾಕ್ಷಾತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಸೆಂಬ್ಲಿ ಸಾಕ್ಷಿಯಾಗಿ ವಿಧಾನಸಭೆಯಲ್ಲೇ ನೀವು ಹೇಳ್ತಾ ಇರೋದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ ಅಂತೇಳಿ 87 ಕೋಟಿ ಇದು ಸ್ಕ್ಯಾಮ್ ಆಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕೆ ನಾಗೇಂದ್ರ ಅವ್ರನ್ನ ಮಂತ್ರಿಮಂಡಲದಿಂದ ತೆಗೆದಾಕಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ತಗೊಂಡ್ರಲ್ಲ, ಇಷ್ಟೊಂದರೊಳಗಡೆ ಏನು ಬದಲಾವಣೆ ಆಗಿದೆ ಅಂತೇಳಿ ಒಂದು. ಎರಡನೇದು, ಇವತ್ತು ನಾಗೇಂದ್ರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ದಲಿತ ಆಗಿರೋ ಕಾರಣನೇ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜನಾರ್ದನ್